ಮೂರನೇ ದಿನಾನ ಇವತ್ತು ನಮ್ಮದು. ಇವತ್ತು ಏನೇನು ಟ್ರೀಟ್ಮೆಂಟ್ ಇದೆ? ಇವತ್ತು ಸ್ಟಾರ್ಟಿಂಗಲ್ಲೇ ನಮಗೆ ವೈಬ್ರೋ ಮಸಾಜ್, ಪೌಡ್ರ್ ಹಾಕಿ ವೈಬ್ರೇಷನಲ್ಲಿ ಅಂದರೆ ಪೂರ್ತಿ ಬಾಡಿ ವೈಬ್ರೇಟ್ ಕೊಡ್ತಾರೆ. ಟೋಟಲ್ ಬಾಡಿನೇ ಮಸಾಜ್ ವಾತಾವರಣ ಚೆನ್ನಾಗಿದೆ ಲಾಕ್ ಮಾಡೋದಕ್ಕೆ. ನಿನ್ನೆ ಟ್ರೀಟ್ಮೆಂಟ್ ಎಲ್ಲ ಎಕ್ಸಲೆಂಟ್ ಆಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಏನೇನು ಮಾಡಿದ್ರು ನಿಮಗೆ? ನನಗೆ ನಿನ್ನೆ ರಿಯಾಸ್ ಇತ್ತು, ಅದಾದಮೇಲೆ ಗ್ರೀನ್ ಟೀ ಇತ್ತು, ಅದಾದಮೇಲೆ ಸ್ವಲ್ಪ ರೆಸ್ಟು, ಆಯಿಲಲ್ಲಿ ಫುಲ್ ಬಾಡಿ ಮಸಾಜು, ಅದು ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸ್ಟೀಮ್ ರೂಮು ಅಂದರೆ ಫುಲ್ ಬಾಡಿ ಮಸಾಜ್ ಆದಮೇಲೆ ಸ್ಟೀಮ್ ರೂಮು ಕಳಿಸ್ತಾರೆ. ಆದಮೇಲೆ ಆಯಿಲು ಇದರಲ್ಲಿ ಒಂದು ಗಂಟು ಇರುತ್ತೆ, ಅದರಿಂದ ಕೂಡ ಬಿಸಿ ಆಯಿಲಲ್ಲಿ ಟೋಟಲ್ ಆಗಿ ಅದೇನೋ ಶಾಖ ಕೊಡೋದು ಟೋಟಲ್ ಆಗಿ ನಮಗೆ ಸ್ವೇದ ಅಂತ ಹೇಳ್ತಾರೆ ಅದಕ್ಕೆ. ಸೊ ನಮ್ಗೆ ಯಾವ್ಯಾವ ಜಾಗದಲ್ಲಿ ಪೇನ್ಗಳಿರುತ್ತೋ ಸೊ ಅದೆಲ್ಲ ರಿಲೀಫ್ ಆಗುತ್ತೆ. ಗಂಟುಗಳಿಗೆ ಎಸ್ಪೆಷಲಿ ಗಂಟುಗಳಾಗ್ಲಿ, ವೆರಿಕೋಸ್ ಇರೋರಿಗೆ, ವೆರಿಕೋಸ್ ವೇನ್ಸ್ ಇರೋರಿಗೆ, ಟೋಟಲ್ ಆಗಿ ನರಗಳು ಫ್ರೀ ಆಗುತ್ತೆ ಅದರಿಂದ. ಮಜಲ್ ಪೇನ್ ಇರೋರಿಗೆ ಬಾಬಾ ತುಂಬ ಚೆನ್ನಾಗಿತ್ತು. ಅದಾದ್ಮೇಲೆ ಮತ್ತೆ ಸ್ಟೀಮ್ ರೂಮಲ್ಲಿ ಕೂತಾಗ ನಮಗೆ ಬೆವರು ಎಲ್ಲೆಲ್ಲಿಂದ ಬರಬಾರ್ದು ಆ ಜಾಗದಲ್ಲಿ ಎಲ್ಲಾನು ಬೆವರು ಕಿತ್ಕೊಂಡ್ಬರುತ್ತೆ. ಅಷ್ಟು ಮಜವಾಗಿರುತ್ತೆ. ಕೂತಿರ್ಬೇಕಾದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೊಂದು ಅದ್ಭುತವಾದದ್ದು. ಬೆವರು ಯಾವ ಜಾಗದಲ್ಲಿ ಬರಬಾರ್ದು ಆ ಜಾಗದಲ್ಲೆಲ್ಲ ಬರುತ್ತೆ. ವೇಟ್ ನಿಜವಾಗ್ಲೂ ಆ ಟೈಮಲ್ಲೇ ನಮಗೆ ಬಾಡಿ ತುಂಬ ರಿಲೀಫ್ ಆಗೋದು ಆವಾಗಲೇ. ಸಖತ್ತಾಗಿರುತ್ತೆ. ಅದಾಗುತ್ತೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು. ಸ್ನಾನ ಅಂತೂ ಆಯಿಲ್ ಮಸಾಜ್ ಆಗಿದ್ದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನಾನ. ನೆಕ್ಸ್ಟು ಊಟ ಇರುತ್ತೆ. ನಿನ್ನೆ ಹೇಗಿತ್ತು? ನಿನ್ನೆ ನಾನು ಬೆಳಿಗ್ಗೆ ನಿಮ್ಗೆ ಹೇಳಿದ್ನಲ್ಲ ನನಗೆ ಏನೇನು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ದೆ, ಲಿಸ್ಟ್ ಹೇಳಿದ್ದೆ. ಆಮೇಲೆ ಅದೇ ನನಗೆ ಮಾಮೂಲಿ ಫುಲ್ ಬಾಡಿ ಮಸಾಜ್ ಇತ್ತು. ಅದಾದಮೇಲೆ ಸ್ಟೀಮ್ ರೂಮ್ ಇರುತ್ತೆ, ಅದಾದಮೇಲೆ ಮಾಮೂಲಿ ಬಾತ್ ಇರುತ್ತೆ. ಅದು ಫಸ್ಟ್ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ಅದಾದಮೇಲೆ ಫಿಸಿಯೋಥೆರಪಿ, ಆಮೇಲೆ ಆಕ್ಯುಪಂಚರ್ ಇತ್ತು ನನಗೆ. ಫಿಸಿಯೋಥೆರಪಿ ಒಂದು ಸ್ಲಿಮ್ಮಿಂಗ್ದು ಇತ್ತು ಕೂಡ, ಅಂದರೆ ಕಪ್ಪಿಂಗು, ಆಮೇಲೆ ಹಾಟ್ ಬೆಲ್ಟ್ ಹಾಕೋದು, ಆಮೇಲೆ ಹೊಟ್ಟೆಗೆ ಜಾಸ್ತಿ ಬೊಜ್ಜಿರುತ್ತಲ್ಲ ಅಲ್ಲೆಲ್ಲ ವೈಬ್ರೇಷನ್ ಕೊಡೋದು, ಆ ಥರ ಟ್ರೀಟ್ಮೆಂಟ್ ಇತ್ತು. ಬಾತ್ ಟಬ್ಬಲ್ಲಿ ಎಪ್ಸಮ್ ಸಾಲ್ಟ್ ಹಾಕಿ ಹಾಟ್ ವಾಟ್ರಲ್ಲಿ ಮಲಗುವಂಥದ್ದು. ಅಲ್ಲಿ ಕೂಡ ಬಾಡಿ ಪೇಯ್ನ್ ಎಲ್ಲ ರಿಲೀಸ್ ಆಗುತ್ತೆ. ಯಾವುದೇ ಒಂದು ಗಂಟು ಪೇಯ್ನ್ಗಳಿರುತ್ತೆ ನೋಡಿ, ಕೈ ಕಾಲ್ದು ಪ್ರತಿಯೊಂದು ಪೇಯ್ನು ಫುಲ್ ಬಾಡಿ ಎಂಟೈರ್ ಬಾಡಿ ಅದರಲ್ಲಿ ಇರೋದ್ರಿಂದ, ಆಮೇಲೆ ಅದು ಹಾಟ್ ವಾಟ್ರು, ಅದರಲ್ಲಿ ಪೇಯ್ನ್ ಎಲ್ಲ ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ನನಗಂತೂ ಅದರಲ್ಲಿ ಮಲಗಿ ಬಂದಮೇಲೆ ಫುಲ್ ಬಾಡಿ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ. ಅಂದರೆ ಬಾಡಿ ಪೇಯ್ನ್ ಕಮ್ಮಿ ಆಗಿತ್ತು ಅನ್ನೋ ಥರ ಫೀಲ್ ಆಗುತ್ತೆ. ಅದಾದಮೇಲೆ ಯೋಗ ಸೆಷನ್ ಇರುತ್ತೆ ಸಾಯಂಕಾಲ. ಆಮೇಲೆ ನೈಟ್ 9 ಗಂಟೆಗೆ ಮಾಮೂಲಿ ಕಾರ್ಯಕ್ರಮಗಳು ಇದ್ವು. ಅಂದರೆ ನಿನ್ನೆ ಒಬ್ಬ ಸಿಂಗರ್ನ ಕರೆಸಿದ್ರು, ಅಪ್ಪ ಮಗಳು ತುಂಬ ಚೆನ್ನಾಗಿ ಹಾಡು ಹಾಡಿದ್ರು, ತುಂಬ ಹಳೆ ಚಿತ್ರಗೀತೆಗಳನ್ನೆಲ್ಲ ಹಾಡಿದ್ರು, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಅದಾದಮೇಲೆ ಇಡೀ ದಿನದ ಟ್ರೀಟ್ಮೆಂಟ್ ಜೊತೆಗೆ ನಾವೇನು ತಿಂತೀವಲ್ಲ ಫುಡ್ಡು, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಗೆ ಮಧ್ಯದಲ್ಲಿ ನಮಗೆ ಜ್ಯೂಸ್ಗಳು, ಕಷಾಯಗಳು ಅದು ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನು ನಮ್ಮ ಆರೋಗ್ಯ ತಕ್ಕಂಗೆ ಅವರು ಆಲ್ಟರ್ನೇಟ್ ಮಾಡಿರ್ತಾರೆ, ಯಾವ ಜ್ಯೂಸ್ ತೊಗೋಬೇಕು, ಅದರಲ್ಲಿ ಏನು ಮೆಡಿಸಿನ್ನ ಮಿಕ್ಸ್ ಮಾಡಬೇಕು, ಆ ಥರ ಎಲ್ಲ ಮಾಡಿ ಕೊಡ್ತಾರೆ. ನಂಗೆ ಲಿಕ್ವಿಡ್ ತುಂಬಾ ಹೆವಿಯಾಗಿ ಕೊಡ್ತಾರೆ. ಅದ್ರ ಜೊತೆಗೆ ಮಾಮೂಲಿ ಫುಡ್ ಕೂಡ ಇರುತ್ತೆ. ಫುಡ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಡ್ ಅಂದರೆ ನಾವು ಮನೇಲಿ ಏನು ಮಾಡ್ಕೊಂಡು ತಿಂತೀವಲ್ಲ, ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ, ಅದಲ್ಲ. ಇದು ಡಯಟ್ ಫುಡ್ಡು. ನಾರ್ಮಲ್ ಫುಡ್ಡು ಇರುತ್ತೆ, ನಾರ್ಮಲ್ ಆಗಿ ಇದ್ದವ್ರಿಗೆ ಇರುತ್ತೆ. ನೀವು ಡಯಟ್ ಮಾಡಬೇಕು, ಆರೋಗ್ಯ ಸಮಸ್ಯೆ ಸರಿ ಮಾಡ್ಕೋಬೇಕು, ಸ್ಲಿಮ್ ಆಗಬೇಕು, ಆ ಥರ ಹಲವಾರು ಸಮಸ್ಯೆಗಳಿದ್ರೆ ಅವ್ರಿಗೆ ಡಯಟ್ ಫುಡ್ನ ಕೊಡ್ತಾರೆ. ಡಯಟ್ ಫುಡ್ ಅಂದರೆ ಫ್ರೂಟ್ಸ್ ಆಗಲಿ, ಸೂಪ್ ಆಗಲಿ, ಸಲಾಡ್ಸ್ ಆಗಲಿ, ಆ ಥರ. ಇಲ್ಲಿ ತುಂಬ ಇಷ್ಟ ಆಗೋದು ಏನಂದರೆ ಟೈಮಿಂಗ್ಸು ಸ್ನೇಹಿತರೆ. ಪಕ್ಕಾ ಟೈಮಿಂಗ್ಸು 6:30 ಅಂದರೆ 6:30ಗೆ ಯೋಗ ಸ್ಟಾರ್ಟ್ ಆಗುತ್ತೆ. ಲಂಚು ಇದೇ ಟೈಮ್ನಂದರೆ ಇದೇ ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ ನೀವು ಹೋಗ್ದಲೇ, ಆ ಟೈಮಿಂಗ್ಸಿಗೆ ಹೋಗ್ದಲೇ ರೂಮಲ್ಲಿ ಏನಾದರೂ ಉಳ್ಕೊಂಡ್ರಿ ಅಂದರೆ ಫೋನ್ ಮಾಡಿ ನಿಮ್ಮನ್ನ ಕರ್ಸ್ಕೊಂತಾರೆ. ಇಲ್ಲ ಅವರೇ ಬಂದು ನಿಮ್ಮ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಬಿಡಲ್ಲ ಅವರು, ಯಾವ ಟ್ರೀಟ್ಮೆಂಟು ಮಿಸ್ ಆಗೋದಿಲ್ಲ, ಬಿಡೋದಿಲ್ಲ ಅವರು. ಆಮೇಲೆ ಟೈಮಿಂಗ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ, ಅದರಿಂದನೇ ಗೊತ್ತಾಗುತ್ತೆ ಅವ್ರ ಡಿಸಿಪ್ಲಿನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಎಲ್ಲ ಸ್ಟಾಫ್ಸು ಕೂಡ
ತುಂಬ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ. ಆಮೇಲೆ ಮಾತಾಡೋದಾಗಲಿ ಎಕ್ಸಲೆಂಟಾಗಿ ಇದನ್ನು ಮಾಡ್ತಾರೆ ಅವರು. ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ, ಡಾಕ್ಟರ್ಸ್ ಎಸ್ಪೆಷಲಿ ಏನೇ ಒಂದು ಚಿಕ್ಕ ಸಮಸ್ಯೆ ಅಂತ ಹೋದ್ರೂ ಸಹಿತ ಅದನ್ನೆಷ್ಟು ಏನು ಟ್ರೀಟ್ಮೆಂಟ್ ಕೊಡಬೇಕು, ಹೇಗಿರಬೇಕು, ಏನು ಎಲ್ಲ ಹೇಳ್ತಾರೆ. ವೆರಿ ನೈಸ್. ಈಗ ನೀವು ಮಧ್ಯದಲ್ಲಿ ನನಗೆ ಇನ್ನೊಂದೇನೋ ಸಮಸ್ಯೆ ಇತ್ತು, ನಾನು ಮರ್ತು ಹೋಗ್ಬಿಟ್ಟೆ, ಹೇಳಿಲ್ಲ ಅಂದ್ರೂ ನೀವು ಮತ್ತೆ ಹೋಗಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದಾಗ ಅವರು ಅದಕ್ಕೆ ರಿಲೇಟೆಡ್ ಆಗಿರೋ ಟ್ರೀಟ್ಮೆಂಟ್ನು ಕೂಡ ಹಾಕ್ಕೊಡ್ತಾರೆ. ಪ್ರತಿದಿನ ಡಾಕ್ಟರ್ ಕನ್ಸಲ್ಟೇಷನ್ ಮುಖಾಂತರನೇ ಪ್ರತಿಯೊಂದು ಟ್ರೀಟ್ಮೆಂಟ್ಸು ನಡೆಯುತ್ತೆ. ಬೂದುಗುಂಬಳಕಾಯಿ ಜ್ಯೂಸ್, ಬೂದುಗುಂಬಳಕಾಯಿ ಜ್ಯೂಸು ಚೆನ್ನಾಗಿದೆ. ಇಸ್ಕೊಂಬಂದ ಏನಮ್ಮ ಇದು? ಫರ್ಮೆಂಟೆಡ್ ಗಂಜಿ ವಾಟರ್ ಅಂತ ಇದು. ಫರ್ಮೆಂಟೆಡ್ ಗಂಜಿ, ಓಕೆ. ಅಂದರೆ ರಾತ್ರಿ ನೆನೆ ಇಟ್ಟಿರೋ ಅಕ್ಕಿದು. ಹಾಂ, ಗುಡ್ ಬ್ಯಾಕ್ಟೀರಿಯಾ. ಗುಡ್ ಬ್ಯಾಕ್ಟೀರಿಯಾ, ವೆರಿ ಗುಡ್. ಪಾನೀಯ, ತುಳಸಿ ಪಾನೀಯ. ಇದು ತೆಂಗಿನ ಹಾಲು ತುಳಸಿ ಹಾಕಿ ಮಾಡಿರುವಂಥ ಪಾನೀಯ 5:30 ಕೊಡ್ತಾರೆ. ಈಗ ಕುಡಿತಾ ಇದ್ವಿ. ಜೋನಿ ಬೆಲ್ಲ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ. ಚೆನ್ನಾಗಿರ್ತದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಕುಂದಿಸಿದ್ದಾರೆ ನೋಡಿ, ಅಲಂಕಾರ ಮಾಡಿ. ಸಿಸಿ ಕ್ಯಾಮ್ರಾ ಐತೆ. ಮಸಾಜ್ ಬಗ್ಗೆ ಹೇಳಮ್ಮ. ಬೆಳಿಗ್ಗೆ ನಿಮಗೆ ವೈಬ್ರೋ ಮಸಾಜ್ ಇತ್ತಲ್ಲ, ನೀವು ಅದನ್ನ ಆಮೇಲೆ ಹೇಳಿ. ನನಗೆ ಪತ್ರಪಿಂಡ ಸ್ವೇದ ಅಂತ ಹೇಳಿದ್ರು. ಅಂದರೆ ಗಂಟುಗಳು ಇರುತ್ತೆ, ಅದ್ರಲ್ಲಿ ಮೆಡಿಸಿನ್ಸ್ ಇರುತ್ತೆ. ಆಯಿಲ್ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬಾಡಿಗೆ, ನಮ್ಗೆ ಎಲ್ಲೆಲ್ಲಿ ಪೇಯ್ನ್ ಇರುತ್ತೋ ಅಲ್ಲೆಲ್ಲ ಎಣ್ಣೆನ ಕಾಯಿಸ್ಬಿಟ್ಟು ಆ ಗಂಟಿಂದ ಶಾಖ ಕೊಡ್ತಾರೆ, ಎಲ್ಲ ನೋವುಗಳು ಕಡಿಮೆ ಆಗಲಿ ಅಂತ ಹೇಳಿ. ಆಮೇಲೆ ಇವತ್ತು ಇಡೀ ದಿನ ನನಗೆ ನೋವು ಕಡಿಮೆ ಆಗುವಂಥ ಟ್ರೀಟ್ಮೆಂಟೇ ಇದ್ದಿದ್ದು ಜಾಸ್ತಿ. ಆಮೇಲೆ ಬಿಸಿನೀರಲ್ಲಿ ಇರೋದು, ಆಮೇಲೆ ಮಡ್ ಆ್ಯಂಡ್ ಮಸ್ಟರ್ಡ್ ಅಂತಾನು ಕೂಡ ಗಂಟುಗಳು ನೋವುಗಳು, ಗಂಟು ನೋವುಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹಚ್ಚಿ, ಅದರಲ್ಲಿ ಮೆಡಿಸನ್ ಏನೋ ಹಾಕಿರ್ತಾರೆ ಅನ್ಸುತ್ತೆ, ಅದು ಕೂಲ್ ಎಫೆಕ್ಟ್ ಆಗ್ತಾ ಇತ್ತು. ಆಮೇಲೆ ಮಾಮೂಲಿ ನೀರಲ್ಲಿ ತೊಳ್ಕೊಳ್ಳೋವಂಥದ್ದು. ಆಮೇಲೆ ತಣ್ಣೀರು ಕೂಲಿಂಗ್ ವಾಟರ್ ಸ್ಪ್ರೇ ಅಂತ ಇತ್ತು, ಅದು ಕೂಡ ಎಫೆಕ್ಟ್ ಆಗುತ್ತಂತೆ. ಅದು ಹಚ್ಕೊಂಡು ಆದಮೇಲೆ ಅದಿತ್ತು. ನೀರು ಯಾರಿಗೆ ಆಗಲ್ವೋ, ಕೂಲ್ ತುಂಬ ಯಾರಿಗೆ ಆಗಲ್ವೋ ಅದನ್ನು ಅವಾಯ್ಡ್ ಮಾಡ್ಬೋದು. ಹಣ್ಣಿನ ಗಿಡಗಳಿದಾವೆ ನೋಡಿ, ಅಲ್ಲೆಲ್ಲ ಹಣ್ಣು. ಪಕ್ಕದಲ್ಲೇ ಮಾವಿಂದಿದೆ. ಇದು ಹಣ್ಣಿದೆಲ್ಲ ಗೊತ್ತಾ, ಅದು ಎಂಥದ್ದಂತ? ಜ್ಯೂಸ್ ಮಾಡ್ತಾರೆ ಅದರಲ್ಲಿ. ಏನಿದು? ಅದರಲ್ಲಿ ಜ್ಯೂಸ್ ಮಾಡ್ತಾ ಇದ್ವಪ್ಪ ನಾವು, ಚೆನ್ನಾಗಿರ್ತದೆ ಜ್ಯೂಸ್. ಮಾಡ್ತಾರೇನೋ ಸ್ನೇಹಿತರೆ. ಖುದ್ದಾಗಿ ಟ್ರೀಟ್ಮೆಂಟ್ಗಳದ್ದೇ ವಿಡಿಯೋ ತೆಗಿಬೋದಲ್ಲ ಇವರು ಅಂತ ನಾನು ಅನ್ಕೋಬೋದು. ಯಾಕಂದರೆ ನಾವೇ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಕೆಲವೊಂದು ಸೆನ್ಸಿಟಿವ್ ಜಾಗಗಳಲ್ಲಿ ಫೋನ್ ಕೂಡ ಅಲೋ ಇರಲ್ಲ, ಸೊ ಅದನ್ನು ತೋರಿಸೋದಕ್ಕೆ ಆಗಲ್ಲ. ನಮ್ಮ ಥರನೇ ತುಂಬ ಜನ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಅಕ್ಕಪಕ್ಕದಲ್ಲೆಲ್ಲ, ಸೊ ಅವ್ರಿಗೆಲ್ಲ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಫೋನ್ ಅಲೋ ಮಾಡೋದಿಲ್ಲ, ಅಲ್ಲೆಲ್ಲ ವೀಡಿಯೋ ತೆಗಿಯೋ ಆಗೋಲ್ಲ. ಆದರೆ ಟ್ರೀಟ್ಮೆಂಟ್ ಬಗ್ಗೆ ಏನು ಅಂತ ನಾವು ಹೇಳ್ಬೋದು. ಸೊ ನನಗೆ ಸಾಯಂಕಾಲ ಅಕ್ಯುಪಂಚರ್ ಅಂತಲೂ ಒಂದು ಟ್ರೀಟ್ಮೆಂಟ್ ಇತ್ತು. ಅದು ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದಾಗಿಂದಾನು ನಮಗೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಟ್ರೀಟ್ಮೆಂಟು. ಅಂದರೆ ನಾವು ರೂಮಲ್ಲಿ ಇರಬೇಕಾದ್ರೆ ನಮ್ಮ ಕಣ್ಣು ಪಟ್ಟಿ, ಹೊಟ್ಟೆದು ಪಟ್ಟಿ ತಂದು ಹಾಕ್ತಾರೆ, ಅಲ್ಲಿಂದನೇ ಶುರು ಆಗುತ್ತೆ. 6:30ಗೆ ಕ್ರಿಯಾಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ಒಂದು ಸ್ವಲ್ಪ 7:30ಗೆ ತಿಂಡಿ ಇರುತ್ತೆ, ಸೊ ಅಲ್ಲಿ ತನಕ ಸ್ವಲ್ಪ ಒಂದು ಗ್ಯಾಪಲ್ಲಿ ಇರ್ತೀವಿ. ಆವಾಗಲೇ ನಾವು ಇಲ್ಲಿ ವಾಕಿಂಗ್ ಬರುವಂಥದ್ದು. ಆಮೇಲೆ ಸಾಯಂಕಾಲ 5:30, 6 ಗಂಟೆ ತನಕನೂ ಟ್ರೀಟ್ಮೆಂಟ್ ಇರುತ್ತೆ. ಅದಾದಮೇಲೆ ನಿಮಗೆ ಯೋಗ ಇರುತ್ತೆ 6:30ಇಂದ. ಆಮೇಲೆ ನೈಟ್ ಕೂಡ ಪ್ರೋಗ್ರಾಮ್ ಇರುತ್ತೆ ನಿಮಗೆ. 9:30, 10:30 ತನಕನೂ ಕೂಡ ಫುಲ್ ಎಂಗೇಜ್ ಆಗಿರ್ತೀವಿ ನಾವು. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ತನಕ ಫುಲ್ ಎಂಗೇಜ್ ಆಗಿರ್ತೀವಿ ನಾವು. ಸೊ ಸ್ವಲ್ಪ ಫ್ರೀ ಇದ್ದಾಗ ನಾವು ಈ ಥರ ವಾಕಿಂಗ್ ಬರ್ತೀವಿ.
ಅವಾಗ ನಿಮಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಅಷ್ಟೇ. ಎಲ್ಲ ರೀತಿ ರೂಮ್ಗಳು ಇದೆ ಅಲ್ಲಿ, ಜನರಲ್ ವಾರ್ಡಿಂದ ಹಿಡಿದು 2 ಶೇರಿಂಗ್ 3 ಶೇರಿಂಗ್ ಆ ಥರ. ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದರೆ ಅವ್ರಿಗೆ, ಆಮೇಲೆ ಲಕ್ಸುರಿ ರೂಮ್ಸ್ಗಳು ಅವೆಲ್ಲ ಇದ್ದಾವೆ. ಯಾವುದು ನಿಮ್ಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನೀವು ಚಾಯ್ಸ್ ಮಾಡಿಕೊಂಡು ಇರ್ಬೋದು. ಸಾಮಾನ್ಯವಾಗಿ ಆಸ್ಪತ್ರೆ ಒಂದು ಕಡೆ ಇರುತ್ತೆ, ವೈದ್ಯರ ಮನೆ ಇನ್ನೊಂದು ಕಡೆ ಇರುತ್ತೆ. ಫೋನ್ ಬಂದು ಎಮರ್ಜೆನ್ಸಿ ಇದ್ರೆ ಓಡ್ ಬರ್ತಾರೆ ಡಾಕ್ಟರ್ ಅಷ್ಟೇ. ಆದರೆ ನಾವು ಹಾಗಲ್ಲ, ನಮ್ಮ ಇಡೀ ಫ್ಯಾಮಿಲಿ, ನನ್ನ ತಂದೆ ತಾಯಿ ಹೆಣ್ಮಕ್ಳು ನಾವು ಓದುವಾಗ ಹೆಣ್ಮಕ್ಳು ಮುಂದೆ ಇದ್ರು, ಈಗಲೂ ಹೆಣ್ಮಕ್ಳೇ. ಈಗಲೂ ಹೆಣ್ಮಕ್ಳೇನಾ? ಹಾಗಾದ್ರೆ ನೋಡಿ ಯಾಕೆ ಮುಂದೆ ಅಂತ ಗೊತ್ತಾಗ್ಬಿಡ್ತು. ನಾನು 3 ಜನ ಲೇಡೀಸ್ ಬರ್ಬೇಕು, 3 ಜನ ಜೆಂಟ್ಸ್ ಬರ್ಬೇಕು ಅಂದಾಗ ಅದರಲ್ಲೂ ಮುಂದೆ ಅವರೇ ಇದ್ದಾರೆ. ಆದ್ರೆ ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಈಗ ಮ್ಯಾಜಿಕ್ ಅನ್ನ ನಿಮ್ಗೂ ಕಲ್ಸ್ಕೊಡ್ತೀನಿ, ನಿಮ್ಗೂ ಕಲ್ಸ್ಕೊಡ್ತೀನಿ. ಓದೋದ್ರಲ್ಲಿ ಅವರೇ ಮುಂದೆ ಇದ್ದಾರೆ, ಆದ್ರೆ ಮ್ಯಾಜಿಕ್ ಅನ್ನ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಒಂದು ವಿಶೇಷವಾದ ಪ್ರೈಸ್ ಅನ್ನ ಕೊಡ್ತೀರಾ? ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓದೋದ್ರಲ್ಲಿ ಹೆಣ್ಮಕ್ಳು ಮುಂದೆ, ಆದ್ರೆ ಮ್ಯಾಜಿಕ್ ನಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋದು ಈಗ ಸ್ಪರ್ಧೆ. ಗಂಡು ಮಕ್ಕಳಿಗೆ ಪರವಾಗಿ ನಾನು ಸಪೋರ್ಟಿಗೆ ನಾನಿದ್ದೀನಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಿಮ್ಗೆ ನೇತ್ರಾವತಿ ಮಾಡಿ ಸಪೋರ್ಟ್ ಮಾಡ್ತಾರೆ. ಓಕೆ, ದಯವಿಟ್ಟು ಇಲ್ಲಿ ನಮ್ಮ ಮರ್ಯಾದೆ ಉಳಿಸಿ, ಗಂಡು ಮಕ್ಕಳ ಪರವಾಗಿ. ಓಕೆನಾ? ಹಾ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಫೋಕಸ್ 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 ಅಬ್ರಕಡಬ್ರ ಅಬ್ರಕಡಬ್ರ ಗಿಲಿ 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 ಚೂಮ್ ಅಂತ ಫೋಕಸ್ 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 ಅಬ್ರಕಡಬ್ರ ಅಬ್ರಕಡಬ್ರ ಗಿಲಿ 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 ಚೂಮ್ ಅಂತ ಚೂ ಮಂತ್ರ ಇರ್ಲಿ. ಈ ಮಂತ್ರ ಹೇಳಿದ್ರೆ ಮ್ಯಾಜಿಕ್ ಆಗುತ್ತೆ. ಓಕೆ, ಈಗ ನಿಮ್ಮೆಲ್ಲರ ಕೈನಲ್ಲೂ ಗ್ಲಾಸ್ ಕೊಡ್ತೀನಿ, ಸುಮ್ಮನೆ ಹಿಡ್ಕೊಳ್ಬೇಕು. ಹಾಗೆ ಹಿಡ್ಕೊಳ್ಬೇಕು. ಇದು ನಾನು ಫಸ್ಟ್ ಹೇಳ್ದಂಗೆ ಮತ್ತೆ ಹಿಡ್ಕೊಳ್ಳಿ ಅಂದ್ರೆ ಗ್ಲಾಸ್ ನಿಮ್ಗೆ ಹಿಡ್ಕೊಳ್ಬೇಕಾಗುತ್ತೆ. ಅದನ್ನ ಊಟ ಮಾಡಿ ನೋಡೋದು ಇದೆಲ್ಲ ಮಾಡಬೇಡಿ, ಯಾಕಂದ್ರೆ ನಾವೆಲ್ಲ ಸೇರಿ ಇಲ್ಲಿ ಮೇನ್ ನಮ್ಗೆ ಮರ್ಯಾದೆ ಪ್ರಶ್ನೆ ಆಗಿದೆ ಈಗ, ಹೌದಾ? ಈಗ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡುವಂತವ್ರು ಜೋರಾದ ಚಪ್ಪಾಳೆ ತಟ್ಟೆ. ಸರ್, ನೀವು ಚಪ್ಪಾಳೆ ತಟ್ಟಿದ್ರಾ? ಇರ್ಲಿ. ಈಗ ನಾನ್ ಸಹ ಇವ್ರ ಸಪೋರ್ಟ್ ಇರೋದು. ಎಷ್ಟು ಜನ ನೋಡೋಣ, ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡುವಂತವ್ರು ಈಗ ಅನ್ಸುತ್ತೆ ಇದಕ್ಕೇನು ನಾವು ಕಡಿಮೆ ಇಲ್ಲ. ಈಗ ಫಸ್ಟ್ ಯಾರು ಮ್ಯಾಜಿಕ್ ಮಾಡೋಣ? ಫಸ್ಟ್ ಯಾರು? ಲೇಡೀಸ್ ಫಸ್ಟ್. ಗರ್ಲ್ಸ್ ಫಸ್ಟ್. ಅವ್ರು ಫಸ್ಟ್ ಮಾಡ್ತಾರಂತೆ. ಓಕೆನಾ? ಮಾಡಿ. ಇದು ನಮ್ ಧಾರಾಳತೆ, ನಮ್ ಒಳ್ಳೇದು ಹೌದು. ಯಾಕೆ ಹೇಳಿ? ಹಿಡ್ಕೊಂಡ್ರಲ್ಲ, ಅದನ್ನ ಎಡಗೈ ತಗೊಳ್ಳಿ, ಎಡಗೈ ಹಿಡ್ಕೊಳ್ಳಿ. ಬಲಗೈಯಿಂದ ಈ ತರ 3 ಸರಿ ಫೋಕಸ್ ಫೋಕಸ್ ಅಬ್ರಕಡಬ್ರ ಗಿಲಿ ಗಿಲಿ ಚೂಮ್ ಅಂತ. ಮ್ಯಾಜಿಕ್ ಏನಾಗುತ್ತೆ ಗೊತ್ತಾ? ಈಗ ಅದನ್ನ ಹಾಗೆ ಬಲಕ್ಕೆ ತಗೊಳ್ಳಿ, ಬಲಗೈ ತಗೊಳ್ಳಿ, ಹಿಡ್ಕೊಳ್ಳಿ, ಈಗ ಹಿಡ್ಕೊಳ್ಳಿ. ಇದನ್ನ ನಾನು ಹೇಳ್ದಾಗೆ ಮಾಡ್ಬೇಕು. ಓಕೆ, ಈಗ ಎಲ್ಲ ನೀವು ಮುಂದೆ ನೋಡ್ತಾ ಮಂತ್ರ ಹೇಳಬೇಕು. ಹಿಡ್ಕೊಳ್ಳಿ, ಬಿಡಿಸ್ಬಾರ್ದು. ಮಂತ್ರ ಹೇಳಿ. ಪಬ್ಲಿಕ್ ಅವ್ರನ್ನ ನಿಮ್ಮ ಸಾಧಕನ್ನೇ ನೋಡಿ ಮಂತ್ರ ಹೇಳಿ. ಫೋಕಸ್ ಫೋಕಸ್ ಅಬ್ರಕಡಬ್ರ ಗಿಲಿ ಗಿಲಿ ಚೂಮ್ ಅಂತ ಮಂತ್ರ ಹೇಳಿದ್ರಲ್ಲ, ಈಗ ನಾನು ಮಾಡ್ದಾಗೆ ಮಾಡ್ಬೇಕು, ಯಾವುದಕ್ಕೂ ಗಾಬರಿ ಆಗ್ಬೇಡಿ. ರೆಡಿ? ಅದು ಹಾಗೆ ಅದನ್ನ
ತಲೆ ಮೇಲೆ ತಂದ್ಕೊಳ್ಳಿ, ಸ್ಟ್ರೈಟ್ ಆಗಿ ಹಾಗೆ. ಹಾ, ರೆಡಿ, 1 2 3. ಹಾ, ಉಲ್ಟಾ 3 ಹಾ, ವಾವ್ ಐ ಸೈಡ್ ಇದು ಇಲ್ಲಿ ನೋಡಿ, ಐ ಸೈಡ್. ನೋಡಿ ಸರ್, ಸೀರಿಯಸ್ ಆಗಿ ನಾನು ನಿಮ್ಗೆ ತಗೊಂಡಿದ್ದೀನಿ. ಅವ್ರಿಗಿಂತ 1 ಮಾರ್ಕ್ಸ್ ಅನ್ನ ಜಾಸ್ತಿ ತಗೊಂಡ್ರು ಈ ಪ್ರೈಸ್, ಒಂದು ವಿಶೇಷವಾದ ಗಿಫ್ಟ್ ನಮ್ಗೆ ಸಿಗುತ್ತೆ. ಹೌದಾ? ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಅದನ್ನ ಎಡಗೈ ತಗೊಳ್ಳಿ. ಈಗ ಎಡಗೈಗೆ, ಎಸ್. ನೀವು ಸ್ವಲ್ಪ ಮುಂದೆ ಬನ್ನಿ, ಎಡಗೈ, ಎಸ್. ತಗೊಂಡ್ರ? ಬಲಗೈಯಿಂದ ಫೋಕಸ್, ಅಬ್ರಕಡಬ್ರ, ಗಿಲಿ ಚೂಮಂತರ್. ಸ್ವಲ್ಪ ಇಲ್ಲ, ಸ್ವಲ್ಪ ಮುಂದೆ ಬಿಡ್ಬಾರ್ದು, ಸ್ವಲ್ಪ ಹಿಡ್ಕೊಳ್ಳಿ, ಹಾಗೆ ಹಿಡ್ಕೊಳ್ಳಿ. ಸೀಕ್ರೆಟ್ ಮೇಡಮ್ ಹೇಳ್ತಾರೆ, ಚೆನ್ನಾಗಿ ಮಾಡಿ. ಎಷ್ಟು ಸಲ ಹೇಳ್ತಾ ಇದ್ರು ಅವರು, ಹೌದಲ್ಲ? ಓಕೆ. ಈಗ ಕ್ಲಾಸ್ ತಗೊಂಡ್ರೆ ಇನ್ನೊಂದ್ಸಲ ಮಂತ್ರ. ಅವ್ರು ಏನೇನು ತಪ್ಪು ಮಾಡಿದ್ರು ಅಂತ ನಾನು ಹೇಳಿದ್ದೀನಿ. 1, ಮಂತ್ರ ಸರಿಯಾಗಿ ಉಚ್ಚಾರ ಹೇಳಿಲ್ಲ ಅವರು. 2ನೇದು, ತುಂಬಾ ಭಯ ಆಗಿತ್ತು ಅವರಿಗೆ, ಆ ನೀರು ಬಿದ್ದರೆ ಬೆಂಕಿನೇ ಬೀಳುತ್ತೇನೋ ಅಂತ ಗಾಬರಿ ಆಗಿತ್ತು. ಇನ್ನ 3ನೇ ತಪ್ಪು ಏನ್ ಮಾಡಿದ್ದಾರೆ, 3 ಮ್ಯಾಜಿಕ್ ಅನ್ನ ಒಂದೇ ಸಾರಿ ಮಾಡಿರ್ಲಿಲ್ಲ. ಇದು 3 ತಪ್ಪನ್ನ ಮಾಡಿದ್ದಾರೆ. ಆ ಕಾರಣಕ್ಕೆ ಪ್ರೈಸ್ ನಿಮ್ ಬರ್ಬೇಕಂದ್ರೆ ಇಷ್ಟೆಲ್ಲ ಗಂಡ್ಮಕ್ಳು ನಿಮ್ಗೆ ಸಪೋರ್ಟ್ ಇದ್ದಾರೆ, ಇವತ್ತು ನಾನು ನಿಮ್ ಸಪೋರ್ಟ್ ಇದ್ದೀನಿ. ಹೌದಾ? ಕ್ಲೀನ್ ಆಗಿ ಜೋರಾಗಿ ಒಂದು ಮಂತ್ರ ಹೇಳಿ. ಫೋಕಸ್, ಅಬ್ರಕಡಬ್ರ, ಗಿಲಿ ಚೂಮಂತರ್. ಬಲಗೈ ತಗೊಳ್ಳಿ, ಬಲಗೈಗೆ. ಹಾಗೆ ತಲೆ ಮೇಲೆ ಹಿಂಗೆ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಸ್ಟ್ರೈಟ್ ಆಗಿದೆ. ರೆಡಿ, 1 2 3. ಈಗ ಮಂತ್ರ ಸರಿಯಾಗಿ ಹೇಳಿದ್ದಾರೆ. 2ನೇದು, ಯಾರು ಭಯ ಬೀಳಲಿಲ್ಲ, ಇದನ್ನು ಸರಿಯಾಗಿ ಮಾಡಿದ್ದಾರೆ. 3 ಒಮ್ಮೆಲೆ ಹಾಕೊಂಡಿದ್ದಾರೆ. ಅದು ಮ್ಯಾಜಿಕ್ ಆಗಿ ಫೇಲ್ ಆಯ್ತು. ಅದು ಎಡಗೈ ನಿಂತ್ಕೊಂಡಾಗ ಬಲಗೈಯಿಂದ 3 ಸಾರಿ ಕೈ ತೋರಿಸ್ಬೇಕಿತ್ತು. ಹೌದಾ? ನೀವು ಮಾಡಿದ್ರಿ. 1 ನಿಮಿಷ ಇಲ್ಲಿ ನೋಡಿ, ಮ್ಯಾಜಿಕ್ ಅನ್ನ ಯಾರು ಗೆದ್ರು? ಹೆಣ್ಮಕ್ಳು. ಆದ್ರೆ ನಿಮ್ಮೆಲ್ಲರ ಹೆಣ್ಮಕ್ಳು ಮ್ಯಾಜಿಕ್ ಮಾಡಿದ್ರು. ಹೌದಾ? ಎಷ್ಟೇ ಸಂತೋಷ ಆಯ್ತು. ಮ್ಯಾಜಿಕ್ ಅನ್ನ ನೀವು ಗೆದ್ದಿರ್ಬೋದು, ಆದ್ರೆ ನಮ್ಮೆಲ್ಲರ ಹೃದಯವನ್ನ ಗೆದ್ದವರು ಯಾರು ಹೇಳಿ? ಗಂಡ್ಮಕ್ಳು. ಆ ಕಾರಣಕ್ಕೆ ಒಂದು ವಿಶೇಷವಾದ ಪ್ರೈಸ್ ಅನ್ನ ದಯವಿಟ್ಟು ವೇದಿಕೆ ಬರಬೇಕು. ಕ್ಲಾಸ್ ಕೊಡ್ರಿ ಸರ್, ಮೇಲೆ ಬನ್ನಿ ಸರ್, ಪ್ಲೀಸ್. ವಿಶೇಷವಾದ ಲಾಲಿಪಾಪನ್ನ ಕೊಡ್ತಾ ಬನ್ನಿ. ಈಗ ಓದೋದ್ರಲ್ಲಿ ಹೆಣ್ಮಕ್ಳು ಮುಂದಿದ್ದಾರೆ, ಅದು ನಾವು ತ್ಯಾಗ ಮಾಡೋದು. ಹೌದಲ್ಲ ಹೇಳಿ? ನಮ್ಮ ಗಂಡ್ಮಕ್ಳ ಮನಸ್ಸು ಎಷ್ಟು ದೊಡ್ಡದು ಅಂತಂದ್ರೆ ಬಂದಿರುವ ಗಿಫ್ಟ್ ಅನ್ನ ಸಹ ಅವರಿಗೆ ದಾನ ಮಾಡ್ತಾರೆ. ಸಂತೋಷ ಅಂದ್ರೆ ಜೋರಾದ ಚಪ್ಪಾಳೆ. ये दुनिया एक दुल्हन, ये दुनिया I am my dunia, I am my dunia.